ಬೆಂಗಳೂರಿನಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದು ಹೋಗಿದೆ. ಕಾರಣ ಗುಂಪು ಗುಂಪಾಗಿ ಸೇರ್ಕೊಂಡು ಮಂಗಳಮುಖಿಯ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಅಮಾನುಷವಾಗಿ ಆಕೆಯನ್ನ ಥಳಿಸಿದ್ದಾರೆ. ಮಂಗಳಮುಖಿಯ ತಲೆ ಬೋಳಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈ ಘಟನೆ ಬೆಂಗಳೂರಿನಲ್ಲೇ ನಡೆದಿದೆ. ಮಂಗಳಮುಖಿಯ ತಲೆ ಬೋಳಿಸಿ ಮರ್ಮಾಂಗಕ್ಕೆ ಒದ್ದು ಹಲ್ಲೆ ಮಾಡಿದ್ದಾರಂತೆ. ಮತ್ತೊಬ್ಬ ಮಂಗಳಮುಖಿ ಟೀಮ್ನಿಂದಲೇ ಜರುಮಿಯಾ ಮೇಲೆ ಹಲ್ಲೆ ಆಗಿದೆಯಂತೆ. ಶ್ರೀರಾಂಪುರ ಮಂಗಳಮುಖಿ ಐಶ್ವರ್ಯ ರೆಡ್ಡಿ ಮತ್ತು ಗ್ಯಾಂಗ್ನಿಂದ ಈ ಕೃತ್ಯ ಆಗಿದೆ. ಟ್ರಾನ್ಸ್ಜೆಂಡರ್ಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ತೀವಿ ಅಂತ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿದ್ದಾರಂತೆ. ಆಪರೇಷನ್ಗೆ 3 ಲಕ್ಷ ಹಣ ಪಡ್ಕೊಂಡು ನಂತರ ಭಿಕ್ಷಾಟನೆ ಮಾಡಬೇಕು ಅಂತ ಹಲ್ಲೆ ಮಾಡಿದ್ದಾರೆ. ದಿನಕ್ಕೆ 10,000 ರೂಪಾಯಿ ಕಲೆಕ್ಷನ್ ಮಾಡಿ ತರಲೇಬೇಕು ಅಂತ ಟಾರ್ಚರ್ ಮಾಡಿದ್ದಾರಂತೆ. ಹಣ ತರದಿದ್ರೆ ಕೂದಲು ಕಟ್ ಮಾಡ್ತಿದ್ರಂತೆ ಐಶ್ವರ್ಯ ರೆಡ್ಡಿ ಮತ್ತು ಗ್ಯಾಂಗ್. ಆಪರೇಷನ್ ಆಗಿರೋ ಜಾಗಕ್ಕೆ ಬದ್ದು ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಕೂದಲು ಇಲ್ಲೆಲ್ಲ ಇಲ್ಲಿ ಹೋಯ್ತಲ್ಲ, ಇಲ್ಲಿ ಹೋಗ್ಬೇಕು ಇವಾಗ ಅಂತ ಹೇಳಿ ಇಲ್ಲಿ ಕಟ್ ಮಾಡಿದ್ರು. ಆಮೇಲೆ ಜೋರಾಗಿ ಇಲ್ಲಿ ಬಿಸಾಕಿದ್ರು ನೋಡಿದ್ವಿ. ಆಮೇಲೆ ಏನು ಮಾಡಿದ್ರು, ನಮ್ಮದ್ರಲ್ಲಿ ಲಕ್ಷ ಅಂತ ಹಾಕ್ತಾರೆ. ನಾವು ಹೊಸ ಸರ್ಜರಿ ಆಗಿದ್ರೆ ನಮ್ಮ ಪೇಮೆಂಟ್ ಮಾಡೋ ದುಡ್ಡು ನನ್ನ ಕೈಯಲ್ಲಿ ಕೊಡೋಕ್ಕಾಗಿಲ್ಲ ಅಂತ ಹೊಸ ಸರ್ಜರಿ ಆಗಿದೆ ನನಗೆ. ಆ ಸರ್ಜರಿ ಮೇಲೇ ಹೊಡೆದು. ಯಾರ್ಯಾರು ಹೊಡೆದಿದ್ದು? ಯಾರು? ಐಶ್ವರ್ಯ ರೆಡ್ಡಿ, ಶಿವನ್ಯ, ಮತ್ತು ರೂಬಿ, ಶ್ರಾವಣಿ, ಪ್ರವೀಣು, ರೋಹಿತ್, ಅನ್ವಿತಾ, ವೈಶಾಲಿ, ವಿಘ್ನೇಶ್ವರಿ, ಪ್ರತೀಕ್ಷಾ, ಇಷ್ಟು ಜನ ಹೊಡೆದಿದ್ದಾರೆ. ನಿಮ್ಮ ತಲೆ ಎಲ್ಲ ಇದು ಮಾಡಿದ್ರಲ್ಲ, ಎಲ್ಲಿ ಕರ್ಕೊಂಡೋಗಿ ಹೆಂಗೆ ಹೊಡೆದ್ರು? ಅದೇ ಮನೆಯಲ್ಲೇ, ಚಿಕ್ಕ ಮನೆಯಲ್ಲಿ. ಈಚೆಲ್ಲ ಕ್ಯಾಮ್ರಾ ಇದೆ, ಒಳಗಡೆ ಕ್ಯಾಮ್ರಾ ಇಲ್ಲ. ಅದಕ್ಕೆ ಒಳಗಡೆ ಅವರೇ ವೀಡಿಯೋ ಮಾಡ್ಕೊಂಡಿದ್ದಾರೆ. ನೀವು ಅವ್ರ ಫೋನ್ನ ಚೆಕ್ ಮಾಡಿದ್ರೆ ಕಲೆಕ್ಟ್ ಮಾಡ್ಕೋಬೋದು ವೀಡಿಯೋಲ್ಲ. ನಿಮ್ಗೆ ಅವ್ರಿಗೆ ಹೆಂಗೆ ಪರಿಚಯ? ಅವ್ರು ಬಂದು ಸ್ವಲ್ಪ ಕಮ್ಯುನಿಟಿ ಆಫೀಸ್ಗೆಲ್ಲ ಬರ್ತಾರೆ, ಅವಾಗ ಪರಿಚಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ಅಜಯ್, ಈಗ ಹಲ್ಲೆ ಮಾಡಿರೋರ ಮೇಲೆ ಏನಾದ್ರೂ ಕ್ರಮ ಆಗಿದೆಯಾ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಪೊಲೀಸರು ಕೂಡ ಅವರನ್ನ ಅರೆಸ್ಟ್ ಮಾಡ್ಬೇಕು ಅಂತಾನು ಕೂಡ ಈಗಾಗಲೇ ಒಂದು ಟೀಮ್ ಕೂಡ ಫಾರ್ಮೇಶನ್ ಮಾಡ್ಕೊಂಡು ಈಗಾಗಲೇ ಆ ಒಂದು 7 ರಿಂದ 8 ಜನರನ್ನು ಕೂಡ ಈಗಾಗಲೇ ಹುಡುಕಾಟ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಇಲ್ಲಿ ಶ್ರೀರಾಂಪುರದಲ್ಲಿ ಇರುವಂತ ಐಶ್ವರ್ಯ ರೆಡ್ಡಿ ಅಂಡ್ ಗ್ಯಾಂಗ್ ಏನಿದೆ, ಇವರು ಕೂಡ ಒಂದು ಮಂಗಳಮುಖಿಯರ ಗ್ಯಾಂಗ್ ಅಂತಾನೆ ಹೇಳ್ಬೋದು. ಇವರ ಜೊತೆಗೆ MBA ಗ್ರಾಜುಯೇಟ್ ಆಗಿರುವಂತ ಏನೋ ಜರುಮಿಯಾ ಏನಿದ್ದಾರೆ, ಅವರು ಕೂಡ ಒಂದು ಅವರು ಗ್ಯಾಂಗ್ ಕೂಡ ಇರುತ್ತೆ. ಸೊ ಹೀಗಾಗಿ ಅವರನ್ನು ಕೂಡ ಇವರು ಕರ್ಕೊಬಂದು ಈ ರೀತಿಯಾಗಿ ಮಂಗಳಮುಖಿಯಾಗಿ ನೀನು ಭಿಕ್ಷಾಟನೆ ಮಾಡ್ಬೇಕು ಅಂತ ಹೇಳಿ, ಅಂದ್ರೆ ಪ್ರತಿದಿನ 10,000 ನೀನು ತಂದ್ಕೊಡ್ಬೇಕು ಅಂತ ಹೇಳಿ, ತಂದ್ಕೊಟ್ಟಿಲ್ಲ ಅಂದ್ರೆ ನಿನಗೆ ನಾವು ಅಂದ್ರೆ ಬೇರೆ ಬೇರೆ ಭಾಗಗಳಿಗೆ ಒದ್ದು ನಿನಗೆ ಹಲ್ಲೆ ಮಾಡ್ತೀವಿ ಅಂತಾನು ಕೂಡ ಹೆದರಿಸಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಹಂಚ್ಕೊಂಡಿರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರವಾಗೂ ಕೂಡ ಈಗಾಗಲೇ ಶ್ರೀರಾಂಪುರ ಪೊಲೀಸ್ ಠಾಣೆಗೂ ಕೂಡ ಈಗಾಗಲೇ ಆ ಜಮೂರಿಯಾ ಅಂತ ಏನಿದ್ದಾರೆ ಅವರು ಕೂಡ ಈಗಾಗಲೇ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಪ್ರತಿದಿನ ಇದೇ ರೀತಿಯಾಗಿ ನನಗೆ ಹಿಂಸೆ ಕೊಡ್ತಾರೆ, ಮನೆಯಲ್ಲೂ ಕೂಡ ಇರೋದಕ್ಕೆ ಬಿಡ್ತಾ ಇಲ್ಲ, ಮತ್ತೆ ನಾನು MBA ಗ್ರಾಜುಯೇಟ್ ಆಗಿದ್ರು ಕೂಡ ಇನ್ನೋರ್ವ ಮಂಗಳಮುಖಿ ಆಗಿದೆಯಾ, ಸೊ ಹೀಗಾಗಿ ನೀನು ಭಿಕ್ಷಾಟನೆ ಮಾಡ್ಬೇಕು, ಅದು ಕೂಡ 10,000 ಮಾಡಿ ನೀನು ಪ್ರತಿದಿನ ನಮಗೆ ತಂದು ಕೊಡ್ಬೇಕು ಅಂತ ಹೇಳಿ ಈ ಒಂದು ಆ ಒಂದು ಗ್ಯಾಂಗ್ ಏನಿದೆ, ಆ ಒಂದು ಗ್ಯಾಂಗ್ ಸಾಕಷ್ಟು ಹಿಂಸೆ ಕೊಡ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ FIR ಅಲ್ಲಿ ಕೂಡ ಇವರು ನಮೂದು ಮಾಡಿರುವಂತದ್ದು. ಈಗಾಗಲೇ ಒಟ್ಟು 8 ಜನರ ವಿರುದ್ಧ ಕೂಡ ಈಗಾಗಲೇ ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಶ್ರೀರಾಂಪುರ ಠಾಣೆ ಪೊಲೀಸರು ಕೂಡ ಈಗಾಗಲೇ ಎಲ್ಲರೂ ಕೂಡ ಬಂಧನ ಮಾಡೋದಕ್ಕೂ ಕೂಡ ಎಲ್ಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಯಾರನ್ನೂ ಕೂಡ ಸದ್ಯ ಬಂಧನ ಆಗಿಲ್ಲ. ಅದೇ ಬಂಧನ ಆದ ನಂತರವೇ ಇದೆಲ್ಲವೂ ಕೂಡ ಸತ್ಯನ ಅಥವಾ ಹೇಗೆ ಅನ್ನೋದ್ರ ಬಗ್ಗೆ ತನಿಖೆಯ ನಂತರವೇ ಇನ್ನಷ್ಟು ವಿಚಾರಗಳು ಕೂಡ ಗೊತ್ತಾಗಬೇಕಾಗಿದೆ ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.